ನಮಸ್ಕಾರ ಸ್ನೇಹಿತರೆ, ತುಂಬ ಜನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಅಂದ್ಕೊಂಡಾಗ ಮುಖ್ಯವಾಗಿ 2 ಡೌಟ್ ಬರುತ್ತೆ. ಮೊದಲನೇದು, ದೊಡ್ಡ ಬ್ರ್ಯಾಂಡ್ ನೇಮ್ ಇರೋ ಕಂಪ್ನಿ ಕಡೆಗೆ ಹೋಗಬೇಕಾ ಅಥವಾ ಹೆಚ್ಚು ಫೀಚರ್ಸ್ ಕೊಡೋ ಕಮ್ಮಿ ಪ್ರೈಸಿಗೆ ಕೊಡೋ ಹೊಸ ಕಂಪ್ನಿ ಕಡೆಗೆ ಹೋಗಬೇಕಾ ಅಂತ. ಆದರೆ ಇವೆರಡೂ ಒಟ್ಟಿಗೆ ಒಂದೇ ಪ್ಲಾನಲ್ಲಿ ಸಿಕ್ಕರೆ ಹೇಗಿರುತ್ತೆ? ದೇಶದ ಮೋಸ್ಟ್ ಟ್ರಸ್ಟೆಡ್ ವಿಮಾ ಕಂಪನಿ HDFC ಅರ್ಗೋ ತನ್ನ ಬ್ರ್ಯಾಂಡ್ ನೇಮ್ ಜೊತೆಗೆ ಅತ್ಯಂತ ಅಗ್ರೆಸಿವ್ ಫೀಚರ್ಸ್ ಇರೋ ಒಂದು ಹೊಸ ಬ್ರಹ್ಮಾಸ್ತ್ರವನ್ನು ಮಾರ್ಕೆಟ್ಗೆ ಇಳಿಸಿದೆ. ಅದೇ HDFC ಅರ್ಗೋ ಆಪ್ಟಿಮಾ ಸೆಕ್ಯೂರ್ ಪ್ಲಸ್ ಹೆಲ್ತ್ ಇನ್ಶೂರೆನ್ಸ್. ಇದೇ ಏಪ್ರಿಲ್ 2ನೇ ತಾರೀಕು ಲಾಂಚ್ ಆಗಿರೋ ಈ ಪ್ಲಾನ್ ಈಗ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ಹಾಗಿದ್ರೆ ಈ ಪ್ಲಾನನ್ನು ಕಂಪ್ಲೀಟ್ ಆಗಿ ನಾವು ರಿವ್ಯೂ ಮಾಡ್ತಾ ಹೋಗೋಣ ಈ ವರದಿಯಲ್ಲಿ. ಅಂಥದ್ದೇನು ಮ್ಯಾಜಿಕ್ ಫೀಚರ್ಸ್ ಇದೆ ಅಂತ, ನಿಜಕ್ಕೂ ನಿಮ್ಮ ಹಣ ಉಳಿಸುತ್ತಾ ಅಥವಾ ಬರೀ ಮಾರ್ಕೆಟಿಂಗ್ ಗಿಮಿಕ್ಕಾ? ಬನ್ನಿ ಈ ಪ್ಲಾನನ್ನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ತುಂಬ ಜನಕ್ಕೆ ಇದರಿಂದ ಯೂಸ್ ಆಗ್ಬೋದು. ಇನ್ನೂ ತಗೊಂಡಿಲ್ಲ, ತಗೋಬೇಕು ಹೆಲ್ತ್ ಇನ್ಶೂರೆನ್ಸ್ ಅಂತ ಯೋಚನೆ ಮಾಡ್ತಿರೋರಿಗೆ ಕಡೆ ತನಕ ಮಿಸ್ ಮಾಡಿದೆ ನೋಡಿ. HDFC ಡಬಲ್ ಆಫರ್, ಡೇ 1ನಿಂದಲೇ ಅನ್ಲಿಮಿಟೆಡ್ ಮ್ಯಾಜಿಕ್. ಈ ಪ್ಲಾನ್ ಮಾರ್ಕೆಟ್ನಲ್ಲಿ ಇಷ್ಟೊಂದು ಟ್ರೆಂಡಿಂಗ್ನಲ್ಲಿರೋಕ್ಕೆ ಮುಖ್ಯ ಕಾರಣ ಇದರ ಟಾಪ್ 6 ಫೀಚರ್ಸ್. ಒಂದೊಂದಾಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಫೀಚರ್ ನಂಬರ್ 1, ಸೆಕ್ಯೂರ್ ಬೆನಿಫಿಟ್. ಡೇ 1ನಿಂದಲೇ ಡಬಲ್ ಆಫರ್. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನೀವಿವತ್ತು 10 ಲಕ್ಷದ ಪಾಲಿಸಿ ತಗೋತೀರಾ ಅಂತ ಇಟ್ಕೊಳ್ಳಿ. ಬೇರೆ ಕಂಪ್ನಿ ನಿಮಗೆ ಬರೀ 10 ಲಕ್ಷ ಕವರೇಜ್ ಸಿಗುತ್ತೆ. ಆದರೆ ಇಲ್ಲಿ ಪಾಲಿಸಿ ತಗೊಂಡ ಮೊದಲನೇ ದಿನವೇ ನಿಮ್ಮ ಕವರೇಜ್ ದಿಢೀರಂತ 20 ಲಕ್ಷಕ್ಕೆ ಡಬಲ್ ಆಗುತ್ತೆ. ಅಂದರೆ ನೀವು ಪ್ರೀಮಿಯಂ ಕಟ್ಟೋದು 10 ಲಕ್ಷಕ್ಕೆ, ಆದರೆ ಪ್ರೊಟೆಕ್ಷನ್ ಸಿಗೋದು 20 ಲಕ್ಷಕ್ಕೆ. ಫೀಚರ್ ನಂಬರ್ 2, ಇನ್ಫಿನೈಟ್ ಬೆನಿಫಿಟ್, ಅಂತ್ಯವಿಲ್ಲದ ಬೋನಸ್. ಇದು ನಿಜಕ್ಕೂ ಮಾರ್ಕೆಟ್ನಲ್ಲೇ ದೊಡ್ಡ ಗೇಮ್ ಚೇಂಜರ್. ಅಂದರೆ ಪ್ರತಿ ವರ್ಷ ನೀವು ಪಾಲಿಸಿ ರಿನ್ಯೂ ಮಾಡಿದಾಗ ನಮ್ಮ ಬೇಸ್ ಕವರೇಜ್ ಎಷ್ಟಿದೆಯೋ ಅಷ್ಟೇ ಮೊತ್ತ ಬೋನಸ್ ಆಗಿ ಆ್ಯಡ್ ಆಗುತ್ತೆ. ವಿಶೇಷ ಅಂದರೆ ನೀವು ಆ ವರ್ಷ ಹಾಸ್ಪಿಟಲ್ಗೆ ಸೇರಿ ಕ್ಲೇಮ್ ಮಾಡಿದ್ರೂ ಕೂಡ ಈ ಬೋನಸ್ ಮಿಸ್ ಆಗಲ್ಲ ಅಂತ HDFC ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್, ನೀವು 10 ಲಕ್ಷದ ಪ್ಲಾನ್ ತಗೊಂಡ್ರೆ ಮೊದಲನೇ ದಿನವೇ ಸೆಕ್ಯೂರ್ ಬೆನಿಫಿಟ್ನಿಂದ 20 ಲಕ್ಷ ಆಯಿತು ಅದು. ಆಮೇಲೆ ಪ್ರತಿ ವರ್ಷ 10 ಲಕ್ಷದಂತೆ ಎಕ್ಸ್ಟ್ರಾ ಬೋನಸ್ ಆ್ಯಡ್ ಆಗ್ತಾ 10 ವರ್ಷಕ್ಕೆ ಬರೋಬ್ಬರಿ 1 ಕೋಟಿ ರೂಪಾಯಿನ ಕವರೇಜ್ ಬಂದಂಗೆ ಆಗುತ್ತೆ. ಅಂದರೆ 10 ವರ್ಷದ ನಂತರ ನಿಮ್ಮ ಟೋಟಲ್ ಕವರೇಜ್ 1,20,00,000 ಆಗಿರುತ್ತೆ. ಫೀಚರ್ ನಂಬರ್ 3, ಅನ್ಲಿಮಿಟೆಡ್ ರಿಸ್ಟೋರೇಷನ್, ಆಟೋಮ್ಯಾಟಿಕ್ ರೀಚಾರ್ಜ್. ಏನೋ ಹುಷಾರು ತಪ್ಪಿ ಕಾಯಿಲೆ ಬಂದು ಹಾಸ್ಪಿಟಲ್ ಸೇರಿ ಅಲ್ಲಿ ಬರೋ ಬಿಲ್ಲಿಂದ ಕವರೇಜ್ ದುಡ್ಡು ಅರ್ಧ ಅಥವಾ ಪೂರ್ತಿ ಖಾಲಿ ಆಯಿತು ಅಂತ ಇಟ್ಕೊಳ್ಳಿ. ತಕ್ಷಣ ನಿಮ್ಮ ಪಾಲಿಸಿ ಮತ್ತೆ 100% ಆಟೋಮ್ಯಾಟಿಕ್ ಆಗಿ ರೀಚಾರ್ಜ್ ಆಗುತ್ತೆ. ಒಂದೇ ವರ್ಷದಲ್ಲಿ ಎಷ್ಟು ಬಾರಿ ಆದರೂ ಇದು ರಿಸ್ಟೋರ್ ಆಗುತ್ತೆ. ಇದಕ್ಕಾಗಿ ನೀವು ಎಕ್ಸ್ಟ್ರಾ ಆ್ಯಡ್ ಆನ್ ತಗೊಳ್ಳೋ ಅಗತ್ಯ ಇಲ್ಲ. ಇದು ಈ ಪ್ಲಾನ್ನ ಒಳಗೆ ಇರೋ ಇನ್ಕ್ಲೂಡೆಡ್ ಫೀಚರ್. ನೆಕ್ಸ್ಟ್, ಫೀಚರ್ ನಂಬರ್ 4, ಹಿಡನ್ ರೂಲ್ಸ್ ಇಲ್ಲ. ಸಾಮಾನ್ಯವಾಗಿ ಇನ್ಶೂರೆನ್ಸ್ ಅಂದರೆ ಹಿಡನ್ ಕಂಡೀಷನ್ಸ್ ಇರ್ತವೆ. ಆದರೆ ಇದರಲ್ಲಿ ನಿಮಗೆ ಇಷ್ಟ ಬಂದ ರೂಮ್ ತೊಗೋಬೋದು. ರೂಮ್ ರೆಂಟಿಗೆ ಯಾವುದೇ ಲಿಮಿಟ್ ಇಲ್ಲ. ಬಿಲ್ನಲ್ಲಿ ನೀವು ಇಷ್ಟು % ಕಟ್ಟಬೇಕು ಅನ್ನೋ ಪೇಮೆಂಟ್ ತಲೆನೋವಿಲ್ಲ. ಹಾಗೆ ಯಾವುದೋ ನಿರ್ದಿಷ್ಟ ಕಾಯಿಲೆಗೆ ಇಷ್ಟೇ ಕೊಡ್ತೀವಿ ಅನ್ನೋ ಸಬ್ ಲಿಮಿಟ್ಸ್ ಕೂಡ ಇಲ್ಲ. ಹಾಸ್ಪಿಟಲ್ ಬಿಲ್ ಎಷ್ಟಾಗುತ್ತೋ ಅಷ್ಟನ್ನು ಯಾವುದೇ ಕಟಿಂಗ್ಸ್ ಇಲ್ಲದೆ ಕಂಪ್ನಿನೇ ಕಟ್ಟುತ್ತೆ. 5ನೇದು, ಹಾಸ್ಪಿಟಲ್ ಸೇರೋ ಮುನ್ನ ಮತ್ತು ನಂತರದ ಕವರೇಜ್. ಅಡ್ಮಿಟ್ ಆಗೋಕ್ಕೂ 60 ದಿನ ಮುಂಚೆ ಮಾಡಿಸೋ ಬ್ಲಡ್ ಟೆಸ್ಟ್ಗಳು, ಸ್ಕ್ಯಾನಿಂಗ್ ಖರ್ಚು ಇದರಲ್ಲಿ ಕವರ್ ಆಗುತ್ತೆ. ಹಾಗೆ ಡಿಸ್ಚಾರ್ಜ್ ಆದಮೇಲೆ ಬರೋಬ್ಬರಿ 180 ದಿನಗಳವರೆಗೆ, ಅಂದರೆ 6 ತಿಂಗಳು, ನಿಮ್ಮ ಮಾತ್ರೆಗಳು, ಫಿಸಿಯೋಥೆರಪಿ ಹಾಗೆ ಫಾಲೋಅಪ್ ಟೆಸ್ಟ್ಗಳ ಖರ್ಚನ್ನು ಕೂಡ ಕಂಪ್ನಿನೇ ಭರಿಸುತ್ತೆ. ನೆಕ್ಸ್ಟ್ 6ನೇದು, ಪ್ರೊಟೆಕ್ಟ್ ಬೆನಿಫಿಟ್. ಅಂದರೆ ಬಿಲ್ ಬಂದಾಗ ಕಸ್ಟಮರ್ಗೆ ದೊಡ್ಡ ಏಟು ಬೀಳೋದೇ ಕನ್ಸ್ಯೂಮಬಲ್ಸ್ನಿಂದ. ಆಪರೇಷನ್ಗೆ ಬಳಸೋ ಗ್ಲೌಸ್, ಮಾಸ್ಕ್, ಸಿರಿಂಜ್, PPE ಕಿಟ್, ಇದಕ್ಕೆಲ್ಲ ಕಂಪ್ನಿಗಳು ದುಡ್ಡು ಕೊಡಲ್ಲ, ಇನ್ಶೂರೆನ್ಸ್ ಕಂಪ್ನಿಗಳು. ಆದರೆ ಈ ಪ್ಲಾನಲ್ಲಿ ಬರೋಬ್ಬರಿ 68 ಬಗೆಯ ಇಂಥ ನಾನ್ ಮೆಡಿಕಲ್ ಐಟಮ್ಗಳಿಗೂ ಕೂಡ ಕವರೇಜ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ನೀವು ಪಾಲಿಸಿ ಮೊದಲ ವರ್ಷ ರಿನ್ಯೂ ಮಾಡ್ತಿರಲ್ಲ, ಅದಾದಮೇಲೆ ಪ್ರತಿ ವರ್ಷ ಇದರಲ್ಲಿ ಫ್ರೀ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಕೂಡ ಸಿಗುತ್ತೆ. 18 ವರ್ಷ ಮೇಲ್ಪಟ್ಟ ಹಾಗೂ 60 ವರ್ಷ ವಯಸ್ಸಿನ ಒಳಗಿನವರು ಈ ಪ್ಲಾನ್ನ ತಗೋಬೋದು. ಹಾಗೆ 91 ದಿನ ಮೇಲ್ಪಟ್ಟ ಮಗುವಿಗೂ ಕೂಡ ಈ ಇನ್ಶೂರೆನ್ಸನ್ನು ಕವರೇಜನ್ನು ಕೊಡೋಕೆ ಸಾಧ್ಯ ಇದೆ. ಈ ಪ್ಲಾನ್ ನಿಮಗೆ ಸೆಟ್ ಆಗುತ್ತಾ? ಸ್ನೇಹಿತರು, ತುಂಬ ಜನಕ್ಕೆ ಪ್ರಶ್ನೆ ಇರ್ಬೋದು, ಇನ್ಶೂರೆನ್ಸ್ ತಗೊಳ್ಳೋದು ಒಂದು ತಲೆನೋವು ಆದರೆ ಹಾಸ್ಪಿಟಲ್ ಸೇರಿದಾಗ ಅದನ್ನು ಕ್ಲೇಮ್ ಮಾಡೋದು ಇನ್ನೂ ದೊಡ್ಡ ತಲೆನೋವು ಅಂತ ಕೆಲವರು ಅನ್ಕೊಂಡಿರ್ಬೋದು. ಇಲ್ಲೇ ನಿಮಗೆ ಜೆನ್ಯೂನ್ ಎಕ್ಸ್ಪರ್ಟ್ಗಳ ಸಲಹೆ ಬೇಕಾಗೋದು. ನಿಮ್ಮ ಎಲ್ಲ ಡೌಟ್ಗಳಿಗೆ ಸರಿಯಾದ ಉತ್ತರ ಕೊಡೋ ಕೆಲಸವನ್ನ ಡಿಟೋ ಹೆಲ್ತ್ ಇನ್ಶೂರೆನ್ಸ್ನ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಗಳ ಟೀಮ್ ಮಾಡುತ್ತೆ. ನೀವು ಡಿಟೋ ಹತ್ರ ಹೋದಾಗ 4 ಬೆನಿಫಿಟ್. 1, ಮೊದಲನೇದು ಸ್ಪ್ಯಾಮ್ ಕಾಲ್ಸ್ ಇಲ್ಲ. ಇವ್ರು ಫೋನ್ ನಂಬರ್ ಕೊಟ್ಟ ತಕ್ಷಣ ದಿನಕ್ಕೆ 10 ಸರಿ ಅವರು ನಿಮಗೆ ಕಾಲ್ ಮಾಡೋದಿಲ್ಲ. ನೀವು ಬುಕ್ ಮಾಡಿರೋ ಟೈಮ್ನಲ್ಲಿ ಮಾತ್ರ ನಿಮಗೆ ಕಾಲ್ ಮಾಡ್ತಾರೆ, ಎಲ್ಲರೂ ಕಾಲೇ ಮಾಡಲ್ಲ. ಎಲ್ಲರೂ ವಾಟ್ಸಪ್ಪಲ್ಲಿ ನಾನು ಪ್ರಿಫರ್ ಮಾಡ್ತೀನಿ, ಮಾತಾಡೋಕ್ಕೂ ಇಷ್ಟ ಇಲ್ಲ ಅಂದರೆ ಚಾಟ್ ಮಾತ್ರ ಮಾಡಿ ನೀವು ಅವರಿಂದ ಅಡ್ವೈಸ್ ಪಡ್ಕೋಬೋದು. 2ನೇದು, ಅನ್ಬಯಾಸ್ಡ್ ಅಡ್ವೈಸ್. ನೀವು HDFCನೇ ತಗೊಳ್ಳಿ ಅಥವಾ ಇನ್ನೊಂದೇ ತಗೊಳ್ಳಿ ಅಂತ ಇವರು ಪ್ರಪೋಸ್ ಮಾಡಲ್ಲ. 8 ಲಕ್ಷಕ್ಕೂ ಅಧಿಕ ಜನರಿಗೆ ಆಲ್ರೆಡಿ ಅಡ್ವೈಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇವರಿಗಿದೆ. ನಿಮ್ಮ ರಿಕ್ವೈರ್ಮೆಂಟ್ಗೆ ಯಾವುದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೋ ಅದನ್ನು ನಿಮಗೆ ನಿಮ್ಮ ಹತ್ರ ಕೇಳಿಬಿಟ್ಟು ಆಮೇಲೆ ಸಜೆಸ್ಟ್ ಮಾಡ್ತಾರೆ, ಆಪ್ಷನ್ ನಿಮ್ಮ ಮುಂದಿಡ್ತಾರೆ. 3ನೇದು, ಸಿಂಪಲ್ ಲ್ಯಾಂಗ್ವೇಜ್. ಇನ್ಶೂರೆನ್ಸ್ ಕಂಪನಿಗಳ ಹೇಳೋ ರೀತಿಯಲ್ಲಿ ನಿಮಗೆ ಅರ್ಥ ಆಗದಿರೋ ಜಾರ್ಗನ್ಗಳನ್ನು ಬಳಸಿ, ಟರ್ಮ್ಸ್ ಅನ್ನು ಬಳಸಿ ಹೇಳಲ್ಲ. ನಿಮಗೆ ಸಿಂಪಲ್
ಆಗಿ ನಿಮ್ಮ ಲ್ಯಾಂಗ್ವೇಜ್ ನಲ್ಲಿ ಕಾಮನ್ ಮ್ಯಾನ್ ಟರ್ಮ್ಸ್ ಅಲ್ಲಿ ಬಿಡಿಸಿ ನಿಮಗೆ ಅರ್ಥ ಮಾಡಿಸ್ತಾರೆ ಪ್ರತಿಯೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ. 4ನೇದಾಗಿ ಕ್ಲೇಮ್ ಸಪೋರ್ಟ್, ಅತಿ ಮುಖ್ಯ. ಇದು ಫ್ಯೂಚರ್ ನಲ್ಲಿ ಕ್ಲೇಮ್ ಮಾಡೋ ಸಂದರ್ಭ ಬಂದಾಗ, ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಕ್ಲೇಮ್ ರಿಜೆಕ್ಟ್ ಆಗದ ಹಾಗೆ ನಿಮಗೆಲ್ಲ ಡಾಕ್ಯುಮೆಂಟೇಶನ್ ಗೆ ಹೆಲ್ಪ್ ಮಾಡ್ತಾರೆ. ಇವ್ರದೇ ಆದ ಡೆಡಿಕೇಟೆಡ್ ಟೀಮ್ ಕೂಡ ಅದಕ್ಕೋಸ್ಕರ ಇರುತ್ತೆ. ನೀವು ಅವರಿಂದ ಕಾಲ್ ಮಾಡಿ ಹೆಲ್ಪ್ ಪಡ್ಕೋಬಹುದು. ಜೊತೆಗೆ ಇದು ಬೆಂಗಳೂರಿನ ಕಂಪನಿ. ನಿಖಿಲ್ ಕಾಮತ್, ನಿತಿನ್ ಕಾಮತ್, ಝೀರೋದ ಬ್ರದರ್ಸ್ ಇದಾರಲ್ಲ, ಅವರ ಬೆಂಬಲಿತ ಕಂಪನಿ. ಇವರ ಫ್ರೀ ಅಡ್ವೈಸ್ ಅನ್ನ, ಸರ್ವಿಸ್ ಅನ್ನ ಪಡೆಯುವ ಆಸಕ್ತಿ ನಿಮಗಿದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಬೈಯಿಂಗ್ ಜರ್ನಿ ಯುದ್ಧಕ್ಕೂ ಕಂಪ್ಲೀಟ್ ಆಗಿ ಅವರು ನಿಮಗೆ ಗೈಡ್ ಮಾಡ್ತಾರೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನೀಗ ಮುಂದುವರಿಯೋಣ. ನಾವು ವಾಪಸ್ HDFC Argo Optima Secure Plus ಪ್ಲಾನ್ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ಬೇಸಿಕ್ ಪ್ಲಾನ್ ಜೊತೆಗೆ ನಿಮ್ಮ ಇಷ್ಟದ ಪ್ರಕಾರ ಕೆಲ ಆಡ್ ಆನ್ ಗಳನ್ನ ಕೂಡ ಇದ್ರ ಮೇಲೂ ಆಡ್ ಮಾಡ್ಕೋಬಹುದು. ಸ್ವಲ್ಪ ಎಕ್ಸ್ಟ್ರಾ ಪ್ರೀಮಿಯಂ ಕಟ್ಟಬೇಕಾಗುತ್ತೆ ಅದಕ್ಕೆ. ಉದಾಹರಣೆಗೆ ಸೀರಿಯಸ್ ಇಲ್ನೆಸ್ ಬೂಸ್ಟರ್, ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್, ಓಪನ್ ಹಾರ್ಟ್ ಸರ್ಜರಿ, ಸ್ಟ್ರೋಕ್, ಕಿಡ್ನಿ ಫೇಲ್ಯೂರ್, ಹೀಗೆ 9 ಗಂಭೀರ ಕಾಯಿಲೆಗಳು ಬಂದ್ರೆ ಬಿಲ್ ಕಟ್ಟೋಕೆ ಅಂತಲೇ ನಿಮ್ಮ ಬೇಸ್ ಕವರೇಜ್ ಮೇಲೆ ಎಕ್ಸ್ಟ್ರಾ 100% ಕವರೇಜ್ ಆಡ್ ಮಾಡ್ಕೋಬಹುದು. ಹಾಗೆ ABCD ಕ್ರಾನಿಕ್ ಕೇರ್, ಇವತ್ತು ಆಲ್ಮೋಸ್ಟ್ BP, ಶುಗರ್ ಇಲ್ದ ಮನೆಗಳೇ ತುಂಬಾ ಕಮ್ಮಿ ಆಗಿದೆ. ಒಬ್ರಿಗಾದ್ರೂ ಇದ್ದೇ ಇರುತ್ತೆ, ಆ ಥರ ಆಗಿ ಹೋಗಿದೆ ಈಗಲ್ವಾ, ಬ್ಯಾಡ್ ಲೈಫ್ ಸ್ಟೈಲ್ ಇಂದಾಗಿ. ಸಾಮಾನ್ಯವಾಗಿ ನಿಮಗೆ ಮೊದಲೇ ಅಸ್ತಮಾ, ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಮತ್ತು ಡಯಾಬಿಟೀಸ್, ಈ ABCD ಸಮಸ್ಯೆ ಇತ್ತು ಅಂದರೆ ಇನ್ಶೂರೆನ್ಸ್ ಕಂಪ್ನಿಗಳು ಕವರೇಜ್ ಕೊಡೋಕ್ಕೆ 3 ವರ್ಷ ಕಾಯಿಸ್ತಾರೆ, ವೇಟಿಂಗ್ ಪೀರಿಯಡ್ ಅಂತ ಇವುಗಳಿಗೆಲ್ಲ. ಆದರೆ ಈ ಆಡ್ ಆನ್ ಹಾಕಿಸ್ಕೊಂಡಾಗ ಆ 3 ವರ್ಷದ ವೇಟಿಂಗ್ ಪೀರಿಯಡ್ ಕೇವಲ 30 ದಿನಗಳಿಗೆ ಇಳಿಯುತ್ತೆ. ಜಸ್ಟ್ 1 ತಿಂಗಳಲ್ಲೇ ಈ ಕಾಯಿಲೆಗಳಿಗೆ ಕವರೇಜ್ ಶುರು ಆಗುತ್ತೆ. ಇದರಿಂದ ರೋಗಿಗಳಿಗೆ ದೊಡ್ಡ ರಿಲೀಫ್ ಸಿಗುತ್ತೆ. ಆದ್ರೆ ನೆನಪಿರ್ಲಿ, ಈ ಆಡ್ ಆನ್ ಒಮ್ಮೆ ತಗೊಂಡ್ರೆ ಲೈಫ್ ಲಾಂಗ್ ಅದಕ್ಕೆ ಪ್ರೀಮಿಯಂ ಕಟ್ಟಬೇಕಾಗುತ್ತೆ. ಇದರ ಜೊತೆಗೆ ಪ್ಯಾರೆಂಟ್ಹುಡ್ ಆಡ್ ಆನ್ ಕೂಡ ಇದೆ. ಇದರಲ್ಲಿ 2 ಡೆಲಿವರಿ, ಪ್ರೀ ಅಂಡ್ ಪೋಸ್ಟ್ ನೇಟಲ್ ಕೇರ್ ಕವರ್ ಆಗುತ್ತೆ. ಜೊತೆಗೆ ಇವತ್ತಿನ ದಿನಗಳಲ್ಲಿ ತುಂಬಾನೇ ದುಬಾರಿಯಾಗಿರೋ IVF ಟ್ರೀಟ್ಮೆಂಟ್ ಹಾಗೆ ಎಂಬ್ರಿಯೋ ಫ್ರೀಸಿಂಗ್ ಕೂಡ ಕವರ್ ಆಗುತ್ತೆ. ಆದ್ರೆ ನೆನಪಿರ್ಲಿ, ಈ ಪ್ಯಾರೆಂಟ್ಹುಡ್ ಆಡ್ ಆನ್ ನವಜಾತ ಶಿಶುವಿಗೆ ಕವರೇಜ್ ಸಿಗಲ್ಲ. ಇನ್ನೊಂದು ಕ್ರೇಜಿ ಆಡ್ ಆನ್ ಅಂದ್ರೆ ಲಿಮಿಟ್ಲೆಸ್ ಅಂತ. ಇದನ್ನ ತಗೊಂಡ್ರೆ ನಿಮ್ಮ ಕವರೇಜ್ ಗಿಂತ ಜಾಸ್ತಿ ಬಿಲ್ ಬಂದ್ರೂ ಕೂಡ ಫುಲ್ ಕವರ್ ಆಗುತ್ತೆ. ಇದರೊಂದಿಗೆ OPD ಕನ್ಸಲ್ಟೇಷನ್ಗೆ ಆಪ್ಟಿಮಾ ವೆಲ್ ಬೀಯಿಂಗ್ ಅನ್ನೋ ಆಡ್ ಆನ್ ಕೂಡ ಲಭ್ಯ ಇದೆ. ಹಳೆ ಪ್ಲಾನ್ ವರ್ಸಸ್ ಹೊಸ ಪ್ಲಾನ್ ವ್ಯತ್ಯಾಸ ಏನು? ಮಾರ್ಕೆಟ್ ನಲ್ಲಿ ಆಲ್ರೆಡಿ HDFC ಅವರ ಆಪ್ಟಿಮಾ ಸೆಕ್ಯೂರ್ ಪ್ಲಾನ್ ಇತ್ತು. ಈಗ ಹೊಸದಾಗಿ ಬಂದಿರೋ ಈ ಪ್ಲಸ್ ಏನ್ ವ್ಯತ್ಯಾಸ ಆಯ್ತು ಅದನ್ನ ಕೂಡ ಪಾಯಿಂಟ್ ಬೈ ಪಾಯಿಂಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಎಲ್ಲ ಹೇಳಿದೀವಿ ನಿಮಗೆ. ಇದರಲ್ಲಿ ಬೋನಸ್ ಇದೆ ಅಂತ ಹೇಳಿ. ಅದರಲ್ಲಿ ಬೋನಸ್ ಇರಲಿಲ್ಲ. ಹಳೆದ್ರಲ್ಲಿ ಮ್ಯಾಕ್ಸಿಮಮ್ 100% ಸ್ಟಾಪ್ ಆಗ್ತಾ ಇತ್ತು, ಕ್ಯಾಪ್ ಇಡಿತ್ತು. ಇದರಲ್ಲಿ ಆಡ್ ಆಗ್ತಾನೆ ಹೋಗುತ್ತೆ. ಎರಡನೇದು ರಿಸ್ಟೋರೇಷನ್. ಹಳೆ ಪ್ಲಾನ್ ಅಲ್ಲಿ ಒಂದ್ಸಲ ಮಾತ್ರ ರಿಸ್ಟೋರ್ ಆಗ್ತಿತ್ತು, ಆದ್ರೆ ಇದರಲ್ಲಿ ಪ್ಲಸ್ ನಲ್ಲಿ ಅನ್ಲಿಮಿಟೆಡ್ ಟೈಮ್ಸ್ ರಿಸ್ಟೋರ್ ಆಗುತ್ತೆ. ಮೂರನೇದು ಲೈಫ್ ಟೈಮ್ ಡಿಸ್ಕೌಂಟ್. ಇದು ಯುವ ಪಾಪ್ಯುಲೇಷನ್ಗೆ ಒಳ್ಳೆ ಆಫರ್. ಇದು 35 ವರ್ಷದ ಒಳಗಿದ್ದಾಗ ಈ ಹೊಸ ಪ್ಲಾನ್ ತಗೊಂಡ್ರೆ ನಿಮ್ಮ ಜೀವಿತಾವಧಿವರೆಗೆ ಪ್ರೀಮಿಯಂ ನಲ್ಲಿ 5% ಡಿಸ್ಕೌಂಟ್ ಅಪ್ಲೈ ಆಗ್ತಾನೆ ಹೋಗುತ್ತೆ. ಹಳೆದ್ರಲ್ಲಿ ಇದಿರಲಿಲ್ಲ. 4ನೇದು ಪ್ರೀಮಿಯಂ ಟೈರ್. ಮುಂಚೆ ಇಡೀ ದೇಶವನ್ನ ಬರೀ 2 ಕ್ಯಾಟಗರಿ ಮಾಡಿ ಪ್ರೀಮಿಯಂ ಫಿಕ್ಸ್ ಮಾಡಿದ್ರು. ಆದ್ರೆ ಈಗ ಹೊಸ ಪ್ಲಾನ್ ನಲ್ಲಿ 6 ಟೈರ್ಗಳನ್ನ ಮಾಡ್ಕೊಂಡಿದ್ದಾರೆ. ಇದರಿಂದ ಏನಾಗುತ್ತೆ, ನೀವು ಟೈರ್ 2 ಅಥವಾ ಟೈರ್ 3 ಸಿಟಿಯಲ್ಲಿದ್ರೆ ನಿಮ್ಮ ಪ್ರೀಮಿಯಂ ಬೆಂಗಳೂರಿಗಿಂತ ಸ್ವಲ್ಪ ಕಮ್ಮಿ ಬೀಳುತ್ತೆ. ಜೊತೆಗೆ ಸ್ನೇಹಿತರೆ, HDFC Argo ಜೊತೆಗೆ 13,000ಕ್ಕೂ ಅಧಿಕ ಹಾಸ್ಪಿಟಲ್ಗಳ ನೆಟ್ವರ್ಕ್ ಇದೆ, ನೆಟ್ವರ್ಕ್ ಹಾಸ್ಪಿಟಲ್ಸ್. ಹಾಗೆ ಅವರ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 96.7% ನಷ್ಟು ಸ್ಟ್ರಾಂಗ್ ಇದೆ. ಹಾಗಂತ ಎಲ್ಲ ಪರ್ಫೆಕ್ಟ್ ಏನು ನೆಗೆಟಿವ್ ಪಾಯಿಂಟ್ಸ್ ಇಲ್ವಾ? ಇದ್ದೇ ಇರುತ್ತೆ. ಅದನ್ನ ಕೂಡ ಮೈನಸ್ ಪಾಯಿಂಟ್ಸ್ ಅನ್ನು ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡಿರಬೇಕು. ತುಂಬಾ ಜನಕ್ಕೆ ಅನ್ವಯ ಆಗಲ್ಲ ಮೈನಸ್ ಪಾಯಿಂಟ್ಸ್, ಆದರೆ ಕೆಲವರಿಗೆ ಅನ್ವಯ ಆಗುತ್ತೆ. ಏಜ್ ಲಿಮಿಟ್. ಎಂಟ್ರಿ ಏಜ್ 60 ವರ್ಷಕ್ಕೆ ಲಾಕ್ ಆಗಿದೆ. 60+ ಇದ್ದವರು ಈ ಪ್ಲಾನ್ಗೆ ಹೋಗಕ್ಕಾಗಲ್ಲ. HDFC ಅವ್ರದ್ದು ಬೇರೆ ಪ್ಲಾನ್ಗೆ ಹೋಗಬಹುದು, ಬಟ್ ಈ ಪ್ಲಾನ್ ಅವ್ರಿಗೆ ಸಿಗಲ್ಲ. ಸೆಕ್ಯೂರ್ ಪ್ಲಸ್ ಈ ಪ್ಲಾನ್ ಸಿಗಲ್ಲ. ಎರಡನೇದು ವೆಲ್ನೆಸ್ ಡಿಸ್ಕೌಂಟ್ ಇಲ್ಲ. ಕೆಲ ಕಂಪನಿಗಳು ನೀವು ಇಷ್ಟು ದಿನ ಹೆಜ್ಜೆ ನಡೆದ್ರೆ, ಫಿಟ್ ಆಗಿದ್ರೆ ಪ್ರೀಮಿಯಂ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಆ ಫಿಟ್ನೆಸ್ ಟ್ರ್ಯಾಕಿಂಗ್ ಡಿಸ್ಕೌಂಟ್ ಈ ಪ್ಲಾನ್ ನಲ್ಲಿ ಮಿಸ್ಸಿಂಗ್ ಇದೆ. ಮೂರನೇದು ರೆಗ್ಯುಲೇಟರಿ ರಿಸ್ಕ್. ಇದೊಂದು ಹೊಸದಾಗಿ ಲಾಂಚ್ ಆಗಿರೋ ಪ್ಲಾನ್. IRDAI ರೂಲ್ಸ್ ಪ್ರಕಾರ 3 ವರ್ಷದ ನಂತರ ವಿಮಾ ಕಂಪನಿಗಳು ಈ ಪ್ಲಾನ್ ಅನ್ನ ರಿವ್ಯೂ ಮಾಡಬಹುದು. ಆವಾಗ ಅದರ ಫೀಚರ್ಸ್ ಅಥವಾ ಪ್ರೀಮಿಯಂ ಸ್ವಲ್ಪ ಚೇಂಜ್ ಕೂಡ ಆಗೋ ರಿಸ್ಕ್ ಇದ್ದೇ ಇರುತ್ತೆ. ಸೊ ಕನ್ಕ್ಲೂಷನ್ ಇಷ್ಟೇ, ನೀವೇನಾದ್ರೂ ಟ್ರಸ್ಟೆಡ್ ಬ್ರ್ಯಾಂಡ್ ನಲ್ಲಿ ಬೆಸ್ಟ್ ಫೀಚರ್ಸ್ ಮತ್ತು ದೊಡ್ಡ ಕವರೇಜ್ ಇರೋ ಪ್ಲಾನ್ ಹುಡುಕ್ತಾ ಇದ್ರೆ ಈ ಕ್ಷಣದಲ್ಲಿ ಇದೇ ಬೆಸ್ಟ್ ಆಗಿ ಕಾಣಿಸ್ತಾ ಇದೆ. ಅದಕ್ಕೆ ಇದು ಟ್ರೆಂಡಿಂಗ್ ನಲ್ಲಿ ಇರೋದು. ಹಾಗೆ ಕಡೆದಾಗಿ ಮತ್ತೊಮ್ಮೆ ನಿಮಗೆ ರಿಮೈಂಡರ್, ನಿಮಗೆ ಏನಾದ್ರೂ ಕನ್ಫ್ಯೂಷನ್ ಇತ್ತು, ಕ್ವಶನ್ಸ್ ಇತ್ತು ಅಂದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಡಿಟೋ ಲಿಂಕ್ ಇದೆ. ಅವರ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಿ ನಿಮ್ಮದೇ ಲ್ಯಾಂಗ್ವೇಜ್ ನಲ್ಲಿ ನೀವು ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿಕೊಂಡು ನೀವು ಹೆಲ್ಪ್ ಅನ್ನ ಪಡಿಬಹುದು ಫ್ರೀ ಆಗಿ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.